ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಮುಂದಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತಿ. ಶುಭೋದಯ. ಎಲ್ಲರಿಗೂ ವಂದನೆಗಳು. ಇವತ್ತಿನ ಈ ಒಂದು ಶುಭ ದಿನ, ದತ್ತ ಜಯಂತಿಯ ಇಂತಹ ಒಂದು ಶುಭ ದಿನದಂದು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಹೊನ್ನಾವರ ತಾಲೂಕು ತಮಗೆಲ್ಲ ಗೊತ್ತಿರೋ ಹಾಗೆ ಕರಾವಳಿ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ತಾಲೂಕು. 24 ಕ್ಲಸ್ಟರ್ಗಳು, 26 ಪಂಚಾಯತ್ಗಳು, ಪ್ರೌಢಶಾಲಾ ವಿಭಾಗದಲ್ಲಿ 4 ವಲಯಗಳು. ಈ ಎಲ್ಲ ಹಂತದಲ್ಲಿ ಮೊದಲ ಹಂತದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಿ ಇವತ್ತಿನ ದಿವಸ ನಾವು ತಾಲೂಕಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸ್ತಾ ಇದ್ದೇವೆ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರು ಉದ್ಘಾಟನವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ಹೊನ್ನಾವರ ತಾಲೂಕಿನ ಶಿಕ್ಷಣ ಇಲಾಖೆಯ ಪರವಾಗಿ, ಎಲ್ಲ ಶಿಕ್ಷಕ ಬಂಧು ಭಗಿನಿಯರ ಪರವಾಗಿ, ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ನಾನು ನೋಡಿದಂತೆ ಅವರಿಗೆ ಅವಕಾಶ ಇದೆ ಅಂತಂದಾಗ ಖಂಡಿತವಾಗಿ ನಮ್ಮ ಇಲಾಖೆ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲ ಅಂತ ಹೇಳೋದಿಲ್ಲ. ಅವಕಾಶ ಮಾಡಿಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಇಲಾಖೆ ಯಾವುದೇ ಕಾರ್ಯಕ್ರಮದಲ್ಲಿ, ಸ್ಪೋರ್ಟ್ಸ್ ಆಗಲಿ, ಪ್ರತಿಭಾ ಕಾರಂಜಿ ಆಗಲಿ, ಅಥವಾ ಶಿಕ್ಷಕ ದಿನಾಚರಣೆ ಅಂತ ಕಾರ್ಯಕ್ರಮ ಆಗಲಿ, ಬಂದು ನಮ್ಮ ಜೊತೆ ಸ್ವಲ್ಪ ಸಮಯವನ್ನು ಕಳೆದು ನಮಗೆಲ್ಲ ಹುರಿದುಂಬಿಸಿ ಹೋಗ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಮಾನ್ಯ ಪ್ರಾಂಶುಪಾಲರು, ಡಯಟ್ ಕುಮಟಾ ಹಾಗೂ ತಾಲೂಕಾ ಪಂಚಾಯತ್ದ ಆಡಳಿತಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ NR ಗಿಡೇಶ್ ಅವರು ವಹಿಸಲಿಕ್ಕಿದ್ದಾರೆ. ಸಕಾಲದಲ್ಲಿ ಬಂದು ಹಾಜರಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ಎಲ್ಲ ಸಂಘಟನೆಗಳ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ಎಲ್ಲ ಶಿಕ್ಷಕ ಬಂಧು ಭಗಿನಿಯರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಅಣ್ಣಪ್ಪ ಎಂ ನಾಯ್ಕ್, ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹೊನ್ನಾವರ, ಇವರನ್ನ ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಸಕಾಲದಲ್ಲಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಹೊನ್ನಾವರ ತಾಲೂಕಿನ ನಮ್ಮ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾನ್ಯ ತಹಶೀಲ್ದಾರರು ಪಾಲ್ಗೊಳ್ತಾ ಇದ್ದರು. ಆದರೆ ಇವತ್ತು ಅವರಿಗೆ ಹಳದಿಪುರದ ಪಟ್ಟಣ ಗ್ರಾಮ ಪಂಚಾಯತದ ಒಂದು ಅಧ್ಯಕ್ಷ ಹುದ್ದೆಯ ಚುನಾವಣೆ ಸಲುವಾಗಿ ಅವರು ನಿಯೋಜಿತರಾಗಿದ್ದಾರೆ. ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಹೊನ್ನಾವರ ತಾಲೂಕಿಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪುಟ್ಟೇಗೌಡ, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಅವರು ಇರಬೇಕಾಗಿತ್ತು. ಅವರು ಶುಭಾಶಯವನ್ನು ತಿಳಿಸಿದ್ದಾರೆ. ಅವರು ರಜಾ ಅವಧಿಯಲ್ಲಿರೋದ್ರಿಂದ ಉಪಸ್ಥಿತರಿಲ್ಲ ಈಗ ಸದ್ಯಕ್ಕೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಬಹುತೇಕ ಹಲವು ವರ್ಷಗಳಿಂದ ಈ ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಾವು ಇದೇ ಮಾರ್ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಸ್ತಾ ಬಂದಿದ್ದೇವೆ. ಯಾಕಂದರೆ ಮಧ್ಯವರ್ತಿ ಸ್ಥಳದಲ್ಲಿದೆ, ಬಂದು ಹೋಗಲಿಕ್ಕೆ ಎಲ್ಲರಿಗೂ ಅನುಕೂಲ, ಅಷ್ಟೇ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಯಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಈ ಸಂಸ್ಥೆಯವರ ಸಹಕಾರವನ್ನು ನಾವು ನೆನೆಯಲೇಬೇಕು. ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟು, ಸ್ಥಳಾವಕಾಶವನ್ನು ಕೊಟ್ಟು, ಏಕಕಾಲದಲ್ಲಿ ಏಕಕಾಲದಲ್ಲಿ LPS, HPS ಮತ್ತು ಹೈಸ್ಕೂಲ್ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಲಿಕ್ಕೆ ಸಾಕಷ್ಟು ನಮಗೆ ಕೋಣೆಗಳು ಕೂಡ ಲಭ್ಯ ಇವೆ. ಆ ಹಿನ್ನೆಲೆಯಲ್ಲಿ ನಾವು ಅವರನ್ನು ಕೇಳಿಕೊಂಡಾಗ ಬಹಳ ಪ್ರೀತಿಯಿಂದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತಿನ ಸಭೆಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಫಾದರ್ ಇಶಾನ್ ಜೋಸ್ವಾಲ ಅವರನ್ನು ಕೂಡ ನಾನು
ನಮ್ಮ ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ BRCಯ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಜಯಶ್ರೀ ಮೇಡಮ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಕರ್ಕಿ ಪಂಚಾಯತದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗಜಾನನ್ ನಾಯ್ಕ್, ನಾವು ಗಜು ನಾಯ್ಕ್ ಅಂತ ಹೇಳಿನೇ ನೋಡಿ, ವೈಯಕ್ತಿಕವಾಗಿ ನನ್ನ ವಿದ್ಯಾರ್ಥಿ ಕೂಡ ಹೌದು. ಕರ್ಕಿ ಪ್ರೌಢಶಾಲೆಯಲ್ಲಿ ಗಜು ನಾಯ್ಕ್ ಅವರು ಇವತ್ತು ಆಗಮಿಸಿದ್ದಾರೆ, ವೇದಿಕೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನಾನು ಸಂಘಟನೆ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಈ ಕಾರ್ಯಕ್ರಮದ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರತಕ್ಕಂತಹ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ MG ನಾಯ್ಕ್ ಸರ್ ಅವರು ಇದ್ದಾರೆ. ಅವರನ್ನ ಎಲ್ಲರೂ ಅದರ ಜೊತೆಯಲ್ಲಿ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಸಂಘಟನೆಗಳ ಒಂದು ಸಾಂಘಿಕ ಪ್ರಯತ್ನದ ಫಲವಾಗಿ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸಂಘಟನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರನ್ನ ಸ್ಮರಿಸ್ತಾ ಇದ್ದೇನೆ. ಹಾಗೆ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸತೀಶ್ ನಾಯ್ಕ್ ಸರ್ ಅವರಿಗೆ ಸ್ವಾಗತ. ಹಾಗೆ ಪ್ರಕಾಶ್ ನಾಯ್ಕ್ ಸರ್ ಅವರು ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು, ಅವರು ಕೂಡ ಇವತ್ತು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ತಾ ಇದ್ದಾರೆ. ಅವರೆಲ್ಲರ ಸಹಾಯ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇನೆ. ಪ್ರಕಾಶ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಬಾಬು ನಾಯ್ಕ್ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಕುಮಾರ್ ಅವರು ಇವತ್ತಿನ ಊಟೋಪಚಾರದ ಸಂಪೂರ್ಣವಾದಂತಹ ಮೇಲುಸ್ತುವಾರಿಯನ್ನು ಕೂಡ ವಹಿಸಿಕೊಂಡು ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರಾಯೋಜಕತ್ವ, ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ನಮ್ಮ ಎಲ್ಲ ಈ ಸಂಘಟನೆಗಳ ಜವಾಬ್ದಾರಿಯಲ್ಲಿ ಹೊತ್ತುಕೊಂಡಿರ್ತಕ್ಕಂತಹ ಪ್ರಮುಖರಾಗಿರ್ತಕ್ಕಂಥ ನಮ್ಮ ಸುದೀಶ್ ನಾಯ್ಕ್ ಸರ್ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಗೌರವಾಧ್ಯಕ್ಷರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಮುಖ್ಯಾಧ್ಯಾಪಕರುಗಳು, ಸಹಶಿಕ್ಷಕರು, ನಿರ್ಣಾಯಕರು, ನಿರ್ವಾಹಕರು, ಪಾಲಕ ಪೋಷಕ ವರ್ಗದವರು, ಇವರನ್ನೆಲ್ಲವರನ್ನ ಸಂಘಟನೆಯ ಪರವಾಗಿ ಈ ಒಂದು ಪ್ರತಿಭಾ ಕಾರಂಜಿ ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ತಮ್ಮನಿಗೆ ಸ್ವಾಗತ, ಸುಸ್ವಾಗತ. ಅಂತೆಯೇ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕಾಗಿ ವಿವಿಧ ಶಾಲೆಗಳಿಂದ, ಪ್ರಾಥಮಿಕ ಪ್ರೌಢಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕೂಡ, ಅವರ ಜೊತೆಯಲ್ಲಿ ಬಂದಿರತಕ್ಕಂಥ ಪಾಲಕರನ್ನು ಸಹ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮ ನಾವು ಎಷ್ಟೇ ಚಂದವಾಗಿ ನಡೆಸಿದರೂ ಕೂಡ ಅದನ್ನು ವಿತರಿಸಲಿಕ್ಕೆ, ಪ್ರಚುರಪಡಿಸಲಿಕ್ಕೆ ನಮಗೆ ಮಾಧ್ಯಮ ಮಿತ್ರರು ಸಾಕ್ಷೀಕರಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ, ತಮ್ಮನ್ನು ತೊಡಗಿಸಿಕೊಂಡಂಥ ಎಲ್ಲ ನಮ್ಮ ಇಲಾಖೆಯ ನೌಕರರಿಗೆ, CRP, BRP, BIRP ಬಂಧು ಭಗಿನಿಯರಿಗೆ, ನಿರ್ಣಾಯಕರಾಗಿ ಪಾಲ್ಗೊಳ್ತಕ್ಕಂತಹ ಆಂತರಿಕ ಮತ್ತು ಬಾಹ್ಯವಾಗಿ ಬಂದಿರತಕ್ಕಂಥ ಎಲ್ಲರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಈ ಸಂಸ್ಥೆಯ ಎಲ್ಲ ನೌಕರ ವರ್ಗದವರು, ಪ್ರಾಧ್ಯಾಪಕರು ಮತ್ತು ಆಡಳಿತ ಮಂಡಳಿಯವರನ್ನು ಸಹ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪರಿಚಯಿಸಿ ಸ್ವಾಗತಿಸಿರುವಂತಹ ಶ್ರೀಯುತ ವಿನಾಯಕ್ ಅವಧಾನಿ ಸರ್, ಮಾನ್ಯ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾವರ, ಇವರನ್ನು ಸಹ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಎಲ್ಲ ಸಂಘಟನೆಯ ನೇತೃತ್ವವನ್ನ ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಜೊತೆ ಎಲ್ಲ ಸಂಘಟನೆಗಳ ಜೊತೆ ಸೇರಿಕೊಂಡು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದಿಂದ ಇನ್ನೊಮ್ಮೆ ಸ್ವಾಗತಿಸ್ತಾ ಇದ್ದಾರೆ.
ಕುಮಟಾದಲ್ಲೂ ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಸಂಘಟನೆಯನ್ನ ಮಾಡಿದ್ದಾರೆ. ಹೊನ್ನಾವರದಲ್ಲಿ ಸ್ವಲ್ಪ ಅದಕ್ಕಿಂತ ಜಾಸ್ತಿನೇ ಸಂಘಟನೆ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಶಿಕ್ಷಕರಾಗ್ಲಿ, ಪಾಲಕರಾಗ್ಲಿ, ವಿದ್ಯಾರ್ಥಿಗಳು ಅಲ್ಲಿ ಸೇರಿದ್ದು ಸ್ವಲ್ಪ ಮೊನ್ನೆ ಕಡಿಮೆ ಇತ್ತು. ಹೊನ್ನಾವರದಲ್ಲಿ ಯಾವತ್ತೂ ಯಾವುದೇ ಕಾರ್ಯಕ್ರಮ ಇದ್ರೂ ಸಂಘಟನೆಯಲ್ಲಿ ಸ್ವಲ್ಪ ಮುಂದೆ ಇರುವಂತದ್ದು. ಅದರಲ್ಲೂ ವಿಶೇಷವಾಗಿ ಇವತ್ತು ಪ್ರತಿಭಾ ಕಾರಂಜಿ ಅಂತ ಹೇಳಿದ್ರೆ ಮಕ್ಕಳಲ್ಲಿಯ ಪ್ರತಿಭೆಗಳನ್ನ ಗುರುತಿಸುವಂಥದ್ದು, ಅವರಿಗೆ ಒಳ್ಳೆಯ ಅವಕಾಶವನ್ನ ಕಲ್ಪಿಸ್ಕೊಡುವಂಥದ್ದು ಶಿಕ್ಷಣ ಇಲಾಖೆ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಹಾಗೆ ಹೊನ್ನಾವರದಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಇದ್ದದ್ದು ವಿಶೇಷವಾಗಿ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಹೀಗೆ ಈ ವಿಶೇಷವಾದಂಥ ಕಾರ್ಯಕ್ರಮಗಳು. ಅದರಲ್ಲೂ ಯಕ್ಷಗಾನದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತರು ಸಹ ಹೊನ್ನಾವರದಲ್ಲಿ ಇದ್ದನ್ನ ನಾನು ತಿಳ್ಕೊಂಡಿದ್ದೇನೆ. ಹೀಗಾಗಿ ಇಲ್ಲಿ ಈ ರೀತಿಯ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶ ಸಿಗುವಂಥದ್ದು ಅನಿವಾರ್ಯ ಎನ್ನುವಂಥದ್ದನ್ನು ಅದರಲ್ಲಿ ನಮ್ಮ ಶಿಕ್ಷಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಬೇಡ, ಒಳ್ಳೆ ಕಾರ್ಯಕ್ರಮ ಯಾವುದೋ ಕಾರ್ಯಕ್ರಮ ಮಾಡಿದ್ರು ಹೊನ್ನಾವರದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನ ನೀವು ಮಾಡಿದ್ರಿ. ಹೀಗಾಗಿ ನನಗೆ ಸಮಯದ ಸಮಸ್ಯೆ ಇದೆ ಇವತ್ತು. ಯಾಕಂದ್ರೆ ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಮುಗಿಸಿದ್ರೆ ಇನ್ನೂ 2 ರಿಂದ 3 ಕಾರ್ಯಕ್ರಮಗಳಿದ್ದಾವೆ. ಮದುವೆ ಕಾರ್ಯಕ್ರಮ ಇದೆ, ಕುಮಟಾದಲ್ಲಿ 2 ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಒಳ್ಳೆ ಕಾರ್ಯಕ್ರಮವನ್ನ ನೀವು ಸಂಘಟನೆ ಮಾಡಿದ್ರಿ, ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನ ಹಾರೈಸೋದ್ರ ಜೊತೆಗೆ ಇವತ್ತಿನ ಈ ಸುಂದರ ಶುಭ ಸಮಾರಂಭವಾದಂಥ ಪ್ರತಿಭಾ ಕಾರಂಜಿಯ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಶ್ರೀ ದಿನಕರ್ ಕೆ ಶೆಟ್ಟಿ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ, ಎಲ್ಲ ವಿವಿಧ ಸಂಘಟನೆಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ. ಅದೇ ರೀತಿ ಗ್ಯಾರಂಟಿ ಯೋಜನೆಯ ಅಧಿಕಾರಿಗಳಾದಂತಹ ಶ್ರೀ ಅಣ್ಣಪ್ಪ ನಾಯ್ಕ ಕೂಡ ನಾನು ನಮ್ಮ ಇಲಾಖೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಮ್ಮ ಆಶಯ ನುಡಿಗಳನ್ನು ಆಡಿದಂಥ ನಮ್ಮ ನೆಚ್ಚಿನ ಪ್ರಯತ್ನ ಪ್ರಾಂಶುಪಾಲರು ಹಾಗೂ ಹೊನ್ನಾವರ ತಾಲೂಕಾ ಪಂಚಾಯತ್ ಆಡಳಿತಗಾರರಾದಂಥ ಶ್ರೀ NR ರೆಡ್ಡಿ ಸರ್ ಅವರಿಗೂ ಕೂಡ ಇಲಾಖೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸ್ಥಳದ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಡೆಯಲಿಕ್ಕೆ ಸ್ಥಳವನ್ನ ಕೊಟ್ಟು ಸಹಾಯ ಹಸ್ತವನ್ನು ನೀಡಿದಂಥ ಫಾದರ್ ಐಸನ್ ಜೋಶ್ವಾಲ್ ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ, ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಸಂಘದ ಅಧ್ಯಕ್ಷರುಗಳಾದಂಥ ಶ್ರೀ MG ನಾಯ್ಕ ಸರ್ ಅವರೇ, ಶ್ರೀ ಸತೀಶ್ ನಾಯ್ಕ ಅವರೇ, ಬಾಬು ನಾಯ್ಕ ಅವರೇ, ಸುನೀಲ್ ನಾಯ್ಕ ಅವರೇ, ಪ್ರಕಾಶ್ ನಾಯ್ಕ ಅವರೇ ಹಾಗೂ ಸಂತೋಷ್ ನಾಯ್ಕ ಸರ್ ಅವರೇ, ನಿಮ್ಗೆಲ್ರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಭೋಜನ ವ್ಯವಸ್ಥೆಯ ಉಸ್ತುವಾರಿಯನ್ನು ವಹಿಸಿಕೊಂಡಂತ ಶ್ರೀ ಸಂತೋಷ್ ನಾಯ್ಕ ಸರ್ ಅವರಿಗೆ ಹಾಗೂ ಇವತ್ತಿನ ದೀಪಾಲಂಕಾರವನ್ನ ಮಾಡಿ ಈ ಒಂದು ಸಭೆಯ ಶೋಭೆಯನ್ನು ಹೆಚ್ಚಿಸಿದಂತ ಶ್ರೀ ನರೇಶ್ ನಾಯ್ಕ ಸರ್ ಅವರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯವನ್ನ ನೀಡಿ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಂತ ಸರ್ವರಿಗೂ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಧ್ಯಮ ಮಿತ್ರರು ಇವತ್ತು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ, ಎಲ್ಲ ಸಂಘಟನೆಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಿರ್ಣಾಯಕರಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿ ಕೊಡ್ಲಿಕ್ಕಿರುವಂತ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಶಾಲೆಯಿಂದ ಆಗಮಿಸಿದಂತ ಮುಖ್ಯ ಗುರುಗಳು, ಸಹ ಶಿಕ್ಷಕರುಗಳು, ಪಾಲಕ ಪೋಷಕರು ಹಾಗೂ ಸರ್ವರಿಗೂ ವಂದಿಸ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಸ್ಪರ್ಧಾಳುಗಳಿಗೆ ವಿಶೇಷವಾಗಿ ಅಭಿನಂದಿಸಿ ಈ ಕಾರ್ಯಕ್ರಮದ ಒಂದು ವಂದನಾರ್ಪಣೆ ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ಈ ಕಾರ್ಯಕ್ರಮದ ಯಶಸ್ಸನ್ನ
ಹೆಚ್ಚಿಸಿದಂತಹ ಶ್ರೀ ಸುದೀಶ್ ನಾಯ್ಕ್ ಸರ್ ಅವರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮತಿ ಜಯಶ್ರೀ ನಾಯಕ್, ಸಮನ್ವಯಾಧಿಕಾರಿಗಳು PRC, ಇವರನ್ನು ಸಹ ಅಭಿವಂದಿಸ್ತಾ